ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷಾ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ KEA ಅವರು ನಡೆಸಿದಂಥ ಕಡ್ಡಾಯ ಕನ್ನಡ ಪರೀಕ್ಷೆ ಯಾವುದಕ್ಕಪ್ಪ ಅಂದರೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ಗೆ ನಡೆಸಿದಂಥ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ಮಾಡ್ತೀನಿ. ಈ ಪ್ರಶ್ನೆ ಪತ್ರಿಕೆಯು ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12:30ವರೆಗೆ ಇತ್ತು. ದಿನಾಂಕ 29/2024 ಭಾನುವಾರದಂದಿತ್ತು. ವಿಷಯ ಸಂಕೇತ 1 ಇತ್ತು. ಹಾಗೂ ಉತ್ತರಿಸಲಿರುವ ಗರಿಷ್ಠ ಅವಧಿ 120 ನಿಮಿಷಗಳಿರ್ತವೆ, 120 ಮಿನಿಟ್ಸು. ಗರಿಷ್ಠ ಅಂಕಗಳು 150 ಇರ್ತದೆ. ಒಟ್ಟು ಪ್ರಶ್ನೆಗಳು 100 ಇರ್ತದೆ. ಒಟ್ಟು ಅವಧಿ 150 ನಿಮಿಷ, 150 ಮಿನಿಟ್ಸ್ ಇರುತ್ತೆ. ನಿಮ್ಮ ನೋಂದಣಿ ಸಂಖ್ಯೆಯನ್ನು ಬರೀರಿ ಅಂದರೆ ನಿಮ್ಮ ರಿಜಿಸ್ಟ್ರ್ ನಂಬರ್ ನೀವು ಬರೀರಿ. ಪ್ರತಿ ಪ್ರಶ್ನೆಗೆ 1.5 ಮಾರ್ಕ್ಸ್ ಇರುತ್ತೆ, 1.5 ಮಾರ್ಕ್ಸ್ ಇರುತ್ತೆ. ಇಲ್ಲಿನ ಸೂಚನೆಗಳನ್ನೆಲ್ಲ ಓದ್ಕೊಳ್ಳಿ. ಚೆನ್ನಾಗಿ ನೀವು ಎಕ್ಸಾಮಲ್ಲಿ ಬರೀರಿ. ಸತತ ಪ್ರಾಕ್ಟೀಸ್ ಮಾಡಿ ಬರೀರಿ. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಆಫ್ ದಿ ಮ್ಯಾನ್ ಅಂತ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ಈ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಯನ್ನು ಮಾಡೋಣ. ಇದಕ್ಕೆ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹಾಕ್ತೀನಿ. ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಈ ಎಲ್ಲ ಪ್ರಶ್ನೆ ಪತ್ರಿಕೆ ಕರ್ನಾಟಕ ಸರ್ಕಾರ ನಡೆಸುವಂಥ ಪರೀಕ್ಷೆಗಳಿಗೆ ಸಹಾಯಕವಾಗ್ತದೆ. ಮೊದಲನೇ ಪ್ರಶ್ನೆ ಹೇಗಿದೆಪ್ಪ ಅಂದರೆ, ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳ ಗುಂಪು ಯಾವುದು ಅಂತ ಇದೆ. 4 ಆಯ್ಕೆಗಳಿರ್ತವೆ. ಒಂದು ಜಮೀನು, ರೈತ, ಕಾಗದ, ಅಸಲು ಅಂತ ಇರುತ್ತೆ. 2ನೇದು ಆಯ್ಕೆ ಲಾಯರು, ಕಾರ್ಡು, ಫೀಸು, ಕಾಲೇಜು. 3ನೇ ಆಯ್ಕೆ ಅಲಮಾರು, ಸಾಬೂನು, ಪಾದ್ರಿ, ಮೇಜು. 4ನೇ ಆಯ್ಕೆ ಅಜ್ಜ, ಅಕ್ಕಿ, ತಿಳಿ, ನಿದ್ದೆ. ಇಲ್ಲಿ ಯಾವುದಪ್ಪ ಉತ್ತರ ಅಂದರೆ ಇಲ್ಲಿ 4ನೇದಾಗ್ತದೆ ಅಜ್ಜ, ಅಕ್ಕಿ, ತಿಳಿ, ನಿದ್ದೆ ಅಂತ. ಯಾಕಪ್ಪ ಅಂದರೆ ಈ 4ನೇ ಆಯ್ಕೆ ದೇಶೀಯ ಪದಗಳಾಗಿದೆ. ಇವು ಸಹ ಈ 3 ಆಯ್ಕೆಗಳು ಸಹ ಅನ್ಯ ದೇಶೀಯ ಪದಗಳಾಗಿದ್ದಾವೆ. ಆದ್ದರಿಂದ ಇದಕ್ಕೆ ಉತ್ತರ 4ನೇದು ಅಜ್ಜ, ಅಕ್ಕಿ, ತಿಳಿ, ನಿದ್ದೆ ಆಗ್ತದೆ ಡಿಯರ್ ಫ್ರೆಂಡ್ಸ್. 2ನೇ ಪ್ರಶ್ನೆ, ಕುಲಾಲ ಚಕ್ರ ಎಂಬ ಪದದ ಅರ್ಥ. ಇದಕ್ಕೆ ಉತ್ತರ ಯಾವುದಪ್ಪ ಅಂತ ನಾವು ನೋಡೋಣ. ಅಂದರೆ ಆಯ್ಕೆಗಳು 4 ಇದ್ದಾವೆ. 4ರಲ್ಲಿ ಯಾವುದಪ್ಪ ಉತ್ತರ ಅಂದರೆ ನೋಡೋಣ. 4ನೇ ಉತ್ತರನ ಮೊದಲ ಆಯ್ಕೆಗಳನ್ನು ನೋಡೋಣ. ಮಡಕೆ ಮಾಡಲು ಕುಂಬಾರನು ಬಳಸುವ ಸಾಧನ, 1ನೇ ಆಯ್ಕೆ. 2ನೇ ಆಯ್ಕೆ ಮಕ್ಕಳು ಗೋಲಿ ಆಡಲು ಬಳಸುವ ಚಕ್ರ. 3ನೇ ಆಯ್ಕೆ ಬಾವುಟದಲ್ಲಿ ಬಳಸುವ ಬಣ್ಣದ ಚಕ್ರ. 4ನೇ ಆಯ್ಕೆ ಕುಲವಂತರು ಬಂಡಿಗೆ ಬಳಸಿದ ಗಾಲಿ. ಇದಕ್ಕೆ ಉತ್ತರ ಯಾವುದಪ್ಪ ಅಂದರೆ 1ನೇದು ಮಡಕೆ ಮಾಡಲು ಕುಂಬಾರನು ಬಳಸುವ ಸಾಧನ ಆಗ್ತದೆ ಕುಲಾಲ ಚಕ್ರ ಅಂದರೆ. ಮಡಕೆ ಮಾಡಲು ಕುಂಬಾರನು ಬಳಸುವ ಸಾಧನ ಆಯ್ಕೆ 1 ಉತ್ತರ. 3ನೇ ಪ್ರಶ್ನೆ, ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಬರೆಯಿರಿ. ಪಟ್ಟಿ ಅಂದರೆ ಎ ಲಿಸ್ಟ್ ಅಂತೀವಲ್ಲ, ಬಿ ಲಿಸ್ಟ್ ಅಂತೀವಲ್ಲ ಅದು, ಮ್ಯಾಥಿ ಫಾಲೋಯಿಂಗ್ ಅಂತೀವಲ್ಲ ಅದು. ಎ ಜೋಗದ ಸಿರಿ ಬೆಳಕಿನಲ್ಲಿ, ಬಿ ಮೂಡಲ ಮನೆಯ ಮುತ್ತಿನ ನೀರಿನ, ಸಿ ಆನಂದಮಯ ಈ ಜಗ ಹೃದಯ, ಡಿ ಅಚ್ಚೇವು ಕನ್ನಡದ ದೀಪ. ಪಟ್ಟಿ 2, 1ನೇದು ದ ರಾ ಬೇಂದ್ರೆ, 2ನೇದು DS ಕರ್ಕಿ, 3ನೇದು KS ನಿಸಾರ್ ಅಹಮದ್, 4ನೇದು ಕುವೆಂಪು, 5 ಶಿವರುದ್ರಪ್ಪ. ಹಾಗಾದ್ರೆ ಇದಕ್ಕೆ ಉತ್ತರ ಯಾವುದು ಅಂದರೆ ಆಯ್ಕೆ ಯಾವುದಪ್ಪ ಅಂದರೆ 3ನೇದು. ಆಯ್ಕೆ 3ನೇದು ಇದಕ್ಕೆ ಸರಿ ಉತ್ತರ ಆಗ್ತದೆ ಡಿಯರ್ ಫ್ರೆಂಡ್ಸ್. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. 4ನೇ ಪ್ರಶ್ನೆ, KP ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ. 4 ಆಯ್ಕೆಗಳಿದ್ದಾವೆ. ಮೊದಲನೇ ಆಯ್ಕೆ ಕಾದಂಬರಿ, 2ನೇ ಆಯ್ಕೆ ಸಣ್ಣ ಕತೆ, 3ನೇದು ನೀಳ್ಗತೆ, 4ನೇದು ನಾಟಕ. ಇದಕ್ಕೆ ಸರಿ ಉತ್ತರ ಆಯ್ಕೆ 3 ನೀಳ್ಗತೆ ಅಂತ ಡಿಯರ್ ಫ್ರೆಂಡ್ಸ್. ಹಾಗಾದರೆ ನಾವು ಮುಂದಿನ 5ನೇ ಪ್ರಶ್ನೆ, ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದು ಅಂತ. ಆಯ್ಕೆಗಳು 4 ಇದೆ. 1 ಸಿದ್ದರಾಮ ಚಾರಿತ್ರ್ಯ, 2 ಸೋಮನಾಥ ಚಾರಿತ್ರ್ಯ, 3 ಶರಭ ಚರಿತ್ರೆ, 4ನೇದು ವೀರೇಶ ಚರಿತೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 4ನೇದು ಆಯ್ಕೆ 4ನೇ ಆಯ್ಕೆ ವೀರೇಶ ಚರಿತೆ. 6ನೇ ಪ್ರಶ್ನೆ, ಈ ಕೆಳಗಿನ ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1 ಎ ಆಸ್ತೆ, ಬಿ ಉತ್ಕರ್ಷ, ಸಿ ಅಗ್ರಣಿ, ಡಿ ಇಶುದಿ. ಪಟ್ಟಿ 2 1 ಏಳಿಗೆ, 2 ಬತ್ತಳಿಕೆ, 3 ಶ್ರದ್ಧೆ, 4 ಮುಂದಾಳು ಅಂತ. ಇದಕ್ಕೆ ಉತ್ತರ ನೋಡೋಣ. ಇದಕ್ಕೆ ಸರಿ ಉತ್ತರ ಆಯ್ಕೆ 3 ಡಿಯರ್ ಫ್ರೆಂಡ್ಸ್. 7ನೇ ಪ್ರಶ್ನೆ,
ಈ ಕೆಳಗಿನ ಪದಗಳನ್ನು ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ. ಪಟ್ಟಿ 1 ಎ ಹುಡುಗಿಸು, ಬಿ ಕಸಾಯಿ, ಸಿ ಕಳಬ, ಡಿ ಕಪೋತ. ಪಟ್ಟಿ 2 1 ಕಟಕ, 2 ಪಾರಿವಾಳ, 3 ಆನೆಯ ಮರಿ, 4 ತಗ್ಗಿಸು ಅಂತ ಇದೆ. ಇದಕ್ಕೆ ಉತ್ತರ ಆಯ್ಕೆ 4. ಇದ್ರ ಉತ್ತರ ಅಂದರೆ ಹುಡುಗಿಸು ಅಂದರೆ ತಗ್ಗಿಸು, ಕಸಾಯಿ ಅಂದರೆ ಕಟುಕ, ಕಳಬ ಅಂದರೆ ಆನೆಯ ಮರಿ, ಕಪೋತ ಅಂದರೆ ಪಾರಿವಾಳ. ಇದರ ಆಯ್ಕೆ ಉತ್ತರ 4ನೇದು. 8ನೇ ಪ್ರಶ್ನೆ, ವಿರುದ್ಧ ಪದವಲ್ಲದನ್ನು ಗುರುತಿಸಿ. 1 ಕ್ಷಯ ವೃದ್ಧಿ, 2 ವೃಷ್ಟಿ ಸಮಷ್ಟಿ, 3 ಶಾಖ ಶೀತ, 4 ಸಂಧ್ಯಾ ಸಂಜೆ. ಇದಕ್ಕೆ ಉತ್ತರ ಆಯ್ಕೆ 4 ಸಂಧ್ಯಾ ಸಂಜೆ ಅಂತ ಆಗ್ತದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. 9ನೇ ಪ್ರಶ್ನೆ, ಕೆಳಗಿನ ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1 ಎ ಕಾವ್ಯ, ಬಿ ಗೋಷ್ಠಿ, ಸಿ ಚಿತ್ರಿಕಾ, ಡಿ ತಟ. ಪಟ್ಟಿ 2 1 ದಡ, 2 ಕೊಬ್ಬ, 3ನೇದು ಸತ್ತಿಗೆ, 4 ಗೊಟ್ಟೆ. ಇದಕ್ಕೆ ಉತ್ತರ ಆಯ್ಕೆ 2 ಆಗ್ತದೆ ಡಿಯರ್ ಫ್ರೆಂಡ್ಸ್. 10ನೇ ಪ್ರಶ್ನೆ, ಮನೆಯ ತನಕ ಎನ್ನುವುದು. ಆಯ್ಕೆ 1 ಕೃದಂತಾವ್ಯಯ, ಆಯ್ಕೆ 2 ಸಾಮಾನ್ಯಾವ್ಯಯ, ಆಯ್ಕೆ 3 ತದ್ದಿತಾಂತ ಅವ್ಯಯ, 4 ಅನುಕರಣ ಅವ್ಯಯ ಅಂತಿದೆ. ಇದಕ್ಕೆ ಉತ್ತರನ ನಾವು ನೋಡೋಣ. ಆಯ್ಕೆ 3 ತದ್ದಿತಾಂತ ಅವ್ಯಯ. ಮುಂದಿನ ಪ್ರಶ್ನೆ 11ಕ್ಕೆ ಹೋಗೋಣ ಡಿಯರ್ ಫ್ರೆಂಡ್ಸ್. 11ನೇ ಪ್ರಶ್ನೆ, ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ. ಆಯ್ಕೆಗಳು ನೋಡೋದಾದರೆ 1 ಕನ್ನಡಿಗ, 2 ಹಿರಿತನ, 3 ನೋಟ, 4 ತಂಪು. ಹಾಗಾದ್ರೆ ಇದಕ್ಕೆ ಉತ್ತರ ಯಾವುದಪ್ಪ ಅಂದರೆ ನಾವು ಗಮನಿಸೋದಾದರೆ 11ನೇದಕ್ಕೆ ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ. ಆಯ್ಕೆ 3 ನೋಟ. ಉತ್ತರ ನೋಟ. 12ನೇ ಪ್ರಶ್ನೆ, ಈ ಮುಂದಿನ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಿ. ನೋಡಿ, ಎ 100 ಯುವಕರನ್ನು ಕೊಡಿ, ಬಿ ನನಗೆ ಬಿಸಿ ರಕ್ತದ, ಸಿ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ, ಡಿ ನಾನು ನಿಮಗೆ. ನೋಡಿ, ಇದು ಈ ಪದಗಳೆಲ್ಲ ಅದಲು ಬದಲಾಗಿವೆ. ಇದನ್ನು ನೀವು ಜೋಡಿಸಿ ಬರೀಬೇಕಾಗ್ತದೆ ಸ್ಪರ್ಧಾರ್ಥಿಗಳೇ. ದಯವಿಟ್ಟು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ನೋಡಿ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಇದಕ್ಕೆ ಉತ್ತರ ನಾವು ನೋಡೋಣ. 12ನೇ ಉತ್ತರ ಆಯ್ಕೆ 2 BADC. ಅಂದರೆ ಇದನ್ನು ನಾವು ವಾಕ್ಯನ ಕೂಡಿಸ್ಬೇಕು. ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದು ಕೊಡುತ್ತೇನೆ ಅಂತ ಆಗುತ್ತೆ. ಮುಂದಿನ 13ನೇ ಪ್ರಶ್ನೆ, ಪಾಲಿಗೆ ಬಂದದ್ದು ಪಂಚಾಮೃತ. ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ. ಆಯ್ಕೆ 1 ಅಂದುಕೊಂಡಿದ್ದು ದೊರೆತಾಗ ಸ್ವೀಕರಿಸಬೇಕು, ಆಯ್ಕೆ 2 ಇನ್ನಷ್ಟು ಪಡೆಯುವ ಹಂಬಲವಿರಬೇಕು, ಆಯ್ಕೆ 3 ದೊರೆತದ್ದರಲ್ಲೇ ಸಂತೃಪ್ತರಾಗಬೇಕು, 4 ಪಂಚಾಮೃತವನ್ನು ಪಾಳಿಯಲ್ಲಿ ಸ್ವೀಕರಿಸಬೇಕು ಅಂತ ಇದೆ. ಆಯ್ಕೆ 3 ದೊರೆತದ್ದರಲ್ಲಿ ಸಂತೃಪ್ತರಾಗಬೇಕು. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಮಾತಾಡೋದೆಲ್ಲ ನಾವು ನೋಡ್ತೀವಿ. ಇನ್ನು ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಎಲ್ಲ ಹೇಳ್ತಲೇ ಇರ್ತಾರೆ, ನಾವು ಕೇಳ್ಬೋದು. ಅದರಿಂದ ಇದಕ್ಕೆ ಉತ್ತರ ಆಯ್ಕೆ 3 ದೊರೆತದ್ದರಲ್ಲಿ ಸಂತೃಪ್ತರಾಗಬೇಕು. 4ನೇ ಪ್ರಶ್ನೆ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆಗಳನ್ನು ಬಳಸಬೇಕಾಗಿದೆ? ಲೇಖನ ಚಿಹ್ನೆಗಳು ಬಳಸಬೇಕಾಗಿದೆ ಅಂತ ಈ ಕ್ವಶನ್ನು. 1ನೇದು ಅಲ್ಪವಿರಾಮ ಭಾವಸೂಚಕ ಚಿಹ್ನೆ, 2ನೇದು ಅರ್ಧವಿರಾಮ ಪೂರ್ಣವಿರಾಮ, 3ನೇದು ಪೂರ್ಣವಿರಾಮ ಚಿಹ್ನೆ ಭಾವಸೂಚಕ ಚಿಹ್ನೆ, 4ನೇದು ಆವರಣ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಅಂತಿದೆ. ಇದಕ್ಕೆ ಉತ್ತರ ನಾನು ನೋಡೋಣ. ಉತ್ತರ ಆಯ್ಕೆ 2 ಅರ್ಧವಿರಾಮ ಚಿಹ್ನೆ ಪೂರ್ಣವಿರಾಮ ಚಿಹ್ನೆ. 15ನೇ ಪ್ರಶ್ನೆ, 5 9 8 6 7 ಅಡಿಗೆರೆ ಎಳೆದ ಕನ್ನಡ ಅಂಕಿಗಳನ್ನು ಇಂಗ್ಲೀಷ್ ಅಂಕಿಗಳಲ್ಲಿ ಬರೆಯಿರಿ. ಆಯ್ಕೆಗಳು 4 ಇದೆ. ಆಯ್ಕೆ 1 6 7 8 9 4, ಆಯ್ಕೆ 2 5 9 8 6 7, ಆಯ್ಕೆ 3 5 6 8 9 7, ಆಯ್ಕೆ 4 7 3 4 2 6 ಅಂತ ಇದೆ. ಹಾಗಾದರೆ ಇದಕ್ಕೆ ಉತ್ತರ ಯಾವುದಪ್ಪ ಅಂದರೆ ನೋಡಿ, 5 9 8 6 7, ಆಯ್ಕೆ 2 ಆಪ್ಷನ್ 2 ಆಗ್ತದೆ ಡಿಯರ್ ಫ್ರೆಂಡ್ಸ್.
16ನೇ ಪ್ರಶ್ನೆ ಥ ಥ ದ ಧ ನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರಗಳನ್ನು ಗುರುತಿಸಿ. ಆಯ್ಕೆ ಎ ರಾ ಇದೆ, ಆಯ್ಕೆ ಬಿ ಲಾ ಇದೆ, ಆಯ್ಕೆ ಸಿ ಚ ಇದೆ, ಆಯ್ಕೆ ಡಿ ಸಾ ಇದೆ. ಇದಕ್ಕೆ ಉತ್ತರ ನೋಡೋಣ. ಉತ್ತರ ಆಯ್ಕೆ 3 ಬಿ ಮತ್ತು ಡಿ, ಅಂದರೆ ಬಿ ಲಾ ಇದೆ, ಡಿ ಸಾ ಇದೆ. 17ನೇ ಪ್ರಶ್ನೆ ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳು ಬಳಕೆಯಾಗಿರುವುದನ್ನು ಗುರುತಿಸಿ. ಆಯ್ಕೆ 1 ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು. ಆಯ್ಕೆ ಬಿ ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು. ಆಯ್ಕೆ 3 ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು. ಆಯ್ಕೆ 4 ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು. ಪ್ರಶ್ನೆ ಏನಿದೆಪ್ಪ ಅಂದರೆ ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳು ಬಳಕೆಯಾಗಿರುವುದನ್ನು ಗುರುತಿಸಿ ಅಂತ ಇದೆ. ಇದಕ್ಕೆ ಉತ್ತರನ ನೋಡೋಣ. ಆಯ್ಕೆ 2 ಇದಕ್ಕೆ ಉತ್ತರ ಆಗಿದೆ. ಡಿಯರ್ ಫ್ರೆಂಡ್ಸ್, ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. 18ನೇ ಪ್ರಶ್ನೆ ಯೋಚಿಸಿ ಕಷ್ಟಪಟ್ಟು ಎಲ್ಲವೂ ರಚನಾತ್ಮಕವಾಗಿ ದುಡಿದರೆ ಸಾಧ್ಯವಾಗುತ್ತದೆ ಖಂಡಿತ. ಈ ವಾಕ್ಯವನ್ನು ಅರ್ಥವಾಗಿರುವಂತೆ ಸಂಕೇತಗಳ ಸಹಾಯದಿಂದ ಕ್ರಮಬದ್ಧವಾಗಿ ಜೋಡಿಸಿ ಅಂತ ಇದೆ. ನೋಡೋಣ ಇದಕ್ಕೆ ಉತ್ತರನ. ಇದಕ್ಕೆ ಉತ್ತರ ಆಯ್ಕೆ 3 ಎಸ್ ಪಿ ಕ್ಯೂ ಟಿ ಆರ್ ವಿ ಯು ಅಂತ ಇದೆ. ನೋಡಿ, ಇದು ಎಸ್ ಅಂದರೆ ರಚನಾತ್ಮಕವಾಗಿ ಯೋಚಿಸಿ ಕಷ್ಟಪಟ್ಟು ದುಡಿದರೆ ಎಲ್ಲವೂ ಖಂಡಿತ ಸಾಧ್ಯವಾಗುತ್ತದೆ ಅಂತ ಇದಕ್ಕೆ ಉತ್ತರ ಆಗ್ತದೆ. ಡಿಯರ್ ಫ್ರೆಂಡ್ಸ್, 19ನೇ ಪ್ರಶ್ನೆ ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1 ಎ ವೈ, ಬಿ ಒಕ್ಕಲಿಕು, ಸಿ ಹೊಸೆ, ಡಿ ಓ. ಪಟ್ಟಿ 2 1 ಪ್ರೀತಿ, 2 ಸಾಗಿಸು, 3 ಕೊಲ್ಲು, 4 ಸಂರಕ್ಷಿಸು ಅಂತ ಇದೆ. ಇದಕ್ಕೆ ಉತ್ತರನ ಆಯ್ಕೆಯನ್ನು ನೋಡೋಣ. ಆಯ್ಕೆ 4 ಇದಕ್ಕೆ ಉತ್ತರ ಆಗ್ತದೆ. ಡಿಯರ್ ಫ್ರೆಂಡ್ಸ್, ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. 20ನೇದು ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಬರೆಯಿರಿ. ಪಟ್ಟಿ 1 ಎ ಅನ್ವರ್ಥನಾಮ, ಬಿ ಗುಣವಾಚಕ, ಸಿ ಪ್ರಕಾರವಾಚಕ, ಡಿ ಕೃದಂತ ಭಾವನಾಮ. ಪಟ್ಟಿ 2 1 ಹೊಸ ಬಟ್ಟೆ, 2 ನೋಟ, 3 ವ್ಯಾಪಾರಿ, 4 ಅಂಥದ್ದು. ಇದಕ್ಕೆ ಉತ್ತರ ನೋಡೋಣ. ಆಯ್ಕೆ 3 ಇದಕ್ಕೆ ಉತ್ತರ. ಅಂದರೆ ಉತ್ತರಗಳು ಹೇಳ್ತೀನಿ ನೋಡಿ. ಅನ್ವರ್ಥನಾಮ ವ್ಯಾಪಾರಿ, ಗುಣವಾಚಕ ಹೊಸ ಬಟ್ಟೆ, ಪ್ರಕಾರವಾಚಕ ಅಂಥದ್ದು, ಕೃದಂತ ಭಾವನಾಮ ನೋಟ. 21ನೇ ಪ್ರಶ್ನೆ ಪಟ್ಟಿ 1ರೊಂದಿಗೆ ಪಟ್ಟಿ 2 ಹೊಂದಿಸಿ ಬರೆಯಿರಿ. ಪಟ್ಟಿ 1 ಎ ನಿತ್ಯ ನಪುಂಸಕಲಿಂಗ, ಬಿ ವಾಚ್ಯಲಿಂಗ, ಸಿ ಸ್ತ್ರೀ ನಪುಂಸಕಲಿಂಗ, ಡಿ ಪುಂ ನಪುಂಸಕಲಿಂಗ. ಪಟ್ಟಿ 2 1 ದೇವತೆ ಒಲೆಯಿತು, 2 ದಂಡು ಬಂದಿತು, 3 ಚಂದ್ರೋದಯವಾಯಿತು, 4 ನೀನು ತಾಯಿ. 21ನೇ ಪ್ರಶ್ನೆಗೆ ಉತ್ತರ ಆಯ್ಕೆ 2. 22ನೇ ಪ್ರಶ್ನೆ ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1 ಗಳು ಪ್ರತ್ಯಯಗಳು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತದೆ. ಹೇಳಿಕೆ 2 ಆರು ಅರು ಗಳು ಪ್ರತ್ಯಯಗಳು ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಬರುತ್ತವೆ. ಈ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ. ಆಯ್ಕೆಗಳನ್ನು ನೋಡೋಣ. ಆಯ್ಕೆ 2 ಇದಕ್ಕೆ ಉತ್ತರ ಆಗ್ತದೆ. 23ನೇ ಪ್ರಶ್ನೆ ಸಕಲ ಐಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ. ಆಯ್ಕೆಗಳು 1 ಎಣ್ ಸಂಧಿ, ಆಯ್ಕೆ 2 ವೃದ್ಧಿ ಸಂಧಿ, ಆಯ್ಕೆ 3 ಗುಣ ಸಂಧಿ, ಆಯ್ಕೆ 4 ಶುತ್ವ ಸಂಧಿ. ಸಕಲ ಐಶ್ವರ್ಯ ಇದನ್ನು ಬಿಡಿಸಿ ಬರೆದಾಗ ಸಕಲ ಪ್ಲಸ್ ಐಶ್ವರ್ಯ ಸಕಲೈಶ್ವರ್ಯ ಆಗ್ತದೆ. ಇದಕ್ಕೆ ಉತ್ತರ ಆಯ್ಕೆ 2 ವೃದ್ಧಿ ಸಂಧಿ ಆಗ್ತದೆ. ಡಿಯರ್ ಫ್ರೆಂಡ್ಸ್, 24ನೇ ಪ್ರಶ್ನೆ ಈ ಕೆನ್ನೆ ಪುರುಷ ವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು. ಆಯ್ಕೆಗಳು 1 ಅವನು,
ಆಕೆ 2 ಅವಳು, ಆಕೆ 3 ಅವರು, ಆಕೆ 4 ನೀನು. ಇದನ್ನು ನಾವು ಯೋಚನೆ ಮಾಡಬೇಕು. ಅನ್ಯ ಪುರುಷ ವಾಚಕ. ಇದಕ್ಕೆ ಉತ್ತರ ಆಕೆ 4 ನೀನು. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಿಯ ಸ್ಪರ್ಧಾರ್ಥಿಗಳೇ. 25ನೇ ಪ್ರಶ್ನೆ, ಮುಂದಿನವುಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದವಾಗಿದೆ? ಸಂಭವನಾರ್ಥಕ ಅಂದರೆ ಊಹೆ ಮಾಡೋದು, ಗೆಸ್ ಮಾಡೋದು ಅಂಥ ಕ್ರಿಯಾಪದ ವರ್ಬು. ಆಯ್ಕೆಗಳನ್ನು ನೋಡೋಣ. 1 ಬರುವನು, 2 ಬರುತ್ತಾನೆ, 3 ಬಂದನು, 4 ಬಂದಾನು. ಇದಕ್ಕೆ ಉತ್ತರ ಆಕೆ 4 ಬಂದಾನು. ಏಕೆಂದರೆ ಅಲ್ಲಿ ನಾವು ಏನು ಮಾಡ್ತೀವಿ, ಅದರಿಂದ ಉತ್ತರ 4 ಬಂದಾನು ಆಗ್ತದೆ. 26ನೇ ಪ್ರಶ್ನೆ, ಆಪತ್ ಧರ್ಮ. ಇದನ್ನು ಬಿಡಿಸಿ ಬರೆಯಿರಿ. ಆಯ್ಕೆಗಳು 1 ಆಪತ್ ಪ್ಲಸ್ ಧರ್ಮ, ಆಯ್ಕೆ 2 ಆಪತ್ತು ಪ್ಲಸ್ ಧರ್ಮ, ಆಯ್ಕೆ 3 ಆಪತ್ ಪ್ಲಸ್ ಧರ್ಮ, ಆಯ್ಕೆ 4 ಆಪತ್ ಪ್ಲಸ್ ಧರ್ಮ. ಆಪತ್ ಧರ್ಮ ಇದರಲ್ಲಿ ಯಾವ್ದು ನೋಡೋಣ. ಉತ್ತರ ಯಾವುದು ಆಗ್ಬೋದು ಅಂದರೆ ಆಪತ್ ಧರ್ಮ ಅಂದರೆ ಆಪತ್ ಪ್ಲಸ್ ಧರ್ಮ. ಆಯ್ಕೆ 1 ಇದಕ್ಕೆ ಸರಿಯಾದ ಉತ್ತರ. 27ನೇ ಪ್ರಶ್ನೆಗೆ ನಾವು ಹೋಗೋಣ. ಪಯಶ್ಶಯನ ಪದವನ್ನು ಬಿಡಿಸಿ ಬರೀರಿ. ಆಯ್ಕೆಗಳು 1 ಪಯಶ್ ಪ್ಲಸ್ ಶಯನ, ಆಯ್ಕೆ 2 ಪಯಸ್ ಪ್ಲಸ್ ಶಯನ, ಆಯ್ಕೆ 3 ಪಯಶ ಪ್ಲಸ್ ಶಯನ, ಆಯ್ಕೆ 4 ಪಯಸ್ಸ ಪ್ಲಸ್ ಶಯನ. ಇದಕ್ಕೆ ಉತ್ತರ ಯಾವುದು? ಪಯಸ್ ಪ್ಲಸ್ ಶಯನ. ಆಯ್ಕೆ 2. 28ನೇದು, ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ? ಆಯ್ಕೆಗಳು 1 ಸಾಧಿತ ಧಾತು, ಆಯ್ಕೆ 2 ಸಕರ್ಮಕ ಧಾತು, ಆಯ್ಕೆ 3 ಸಹಜ ಧಾತು, ಆಯ್ಕೆ 4 ಅಕರ್ಮಕ ಧಾತು. ಇದಕ್ಕೆ ಉತ್ತರ ಆಯ್ಕೆ 1 ಸಾಧಿತ ಧಾತು ಆಗ್ತದೆ. 29ನೇ ಪ್ರಶ್ನೆ, ಮೊದಲೆರಡು ಪದಗಳಿಗೆ ಸಂಬಂಧವಿರುವಂತೆ 3ನೇ ಪದಕ್ಕೆ ಸಂಬಂಧಿಸಿದ ರೂಪವನ್ನು ಬರೆಯಿರಿ. ವಿಘಟಿಕ, ವಿಗಳಿಗೆ. ಉದ್ಘೋಷಣೆ ಕ್ವಶನ್ ಮಾರ್ಕು. ಆಯ್ಕೆಗಳು 1 ಉಗ್ಗಡಣೆ, 2 ಉಲುಬಣೆ, 3 ಉಜ್ಜವಣೆ, 4 ಉತಾವಣೆ. ಇದಕ್ಕೆ ಉತ್ತರ ಆಯ್ಕೆ 1 ಉಗ್ಗಡಣೆ ಅಂತ ಆಗ್ತದೆ ಡಿಯರ್ ಫ್ರೆಂಡ್ಸ್. ಉದ್ಘೋಷಣೆ ಅಂದರೆ ಗಟ್ಟಿಯಾಗಿ ಕೂಗಿ ಹೇಳುವಂಥ, ಉಗ್ಗಡಣೆ ಅಂದರೂ ಸಹ ಗಟ್ಟಿಯಾದ ಕೂಗು ಅಂತ ಅರ್ಥ ಆಗ್ತದೆ. ಆದ್ದರಿಂದ ಇಲ್ಲಿ ಉತ್ತರ ಆಯ್ಕೆ 1 ಉಗ್ಗಡಣೆ. 30ನೇ ಪ್ರಶ್ನೆ, ಸಾಬೂನು, ಪಾದ್ರಿ, ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಲ್ಲಿವೆ ಗುರುತಿಸಿ ಅಂತ ಇದೆ. ಆಯ್ಕೆಗಳು 1 ಸಂಸ್ಕೃತ, 2 ಇಂಗ್ಲೀಷ್, 3 ಪೋರ್ಚುಗೀಸ್, 4 ಅರಬ್ಬಿ ಅಂತ ಇದೆ. ಹಾಗಾದ್ರೆ ಇದಕ್ಕೆ ಉತ್ತರ ಯಾವುದಪ್ಪ ಅಂದರೆ ಆಯ್ಕೆ 3 ಪೋರ್ಚುಗೀಸ್ ಆಗ್ತದೆ ಡಿಯರ್ ಫ್ರೆಂಡ್ಸ್. 31ನೇ ಪ್ರಶ್ನೆ, ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ. ಅಡಿಗೆರೆ ಎಳೆದ ಪದವು ಯಾವ ವಿಧದ ನಾಮಪದ? ಆಯ್ಕೆಗಳು 1 ನಾಮವಾಚಕ, 2 ಪ್ರಕಾರವಾಚಕ, 3 ಭಾವನಾಮ, 4 ಗುಣವಾಚಕ ಆಗ್ತದೆ. ಇಲ್ಲಿ ಉತ್ತರ ಆಯ್ಕೆ 4 ಗುಣವಾಚಕ ಆಗ್ತದೆ. 32ನೇ ಪ್ರಶ್ನೆ, ಹೇಳಿಕೆ. ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ. ಸಮರ್ಥನೆ. ಬೇರೆ ಭಾಷೆಗಳಿಂದ ಅಂದರೆ ಅನ್ಯ ಭಾಷೆ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ. ಆಯ್ಕೆಗಳು 1 ಹೇಳಿಕೆ ಸರಿ, ಸಮರ್ಥನೆಯು ಸರಿ. ಆಯ್ಕೆ 2 ಹೇಳಿಕೆ ತಪ್ಪು, ಸಮರ್ಥನೆ ಸರಿ. ಆಯ್ಕೆ 3 ಹೇಳಿಕೆ ಸರಿ, ಸಮರ್ಥನೆ ತಪ್ಪು. ಆಯ್ಕೆ 4 ಹೇಳಿಕೆ ಸಮರ್ಥನೆ 2 ತಪ್ಪು. ಇದಕ್ಕೆ ಉತ್ತರ ನೋಡೋದಾದರೆ ಆಯ್ಕೆ 1 ಹೇಳಿಕೆ ಸರಿ, ಸಮರ್ಥನೆಯೂ ಸಹ ಸರಿ ಆಗ್ತದೆ. 33ನೇ ಪ್ರಶ್ನೆ, ಮಾರಿಗೌತಣವಾಯಿತು ನಾಳಿನ ಭಾರತವು. ಈ ವಾಕ್ಯದಲ್ಲಿರುವ ಅಲಂಕಾರ. ಆಯ್ಕೆಗಳು 1 ಉಪಮಾಲಂಕಾರ, 2 ರೂಪಕಾಲಂಕಾರ, 3 ಉತ್ಪ್ರೇಕ್ಷ ಅಲಂಕಾರ, 4 ಚಿತ್ರಕವಿತ್ವ. ಇದಕ್ಕೆ ಉತ್ತರ ನಾವು ನೋಡೋದಾದರೆ ಎಸ್ ಮಾಡಿ ಯಾವುದಾಗ್ಬೋದು? ಆಯ್ಕೆ 2 ರೂಪಕಾಲಂಕಾರ. 34ನೇ ಪ್ರಶ್ನೆ, ಉಪವನವನ್ನು ಒಕ್ಕಿತು ವಾಲ್ಮೀಕಿಗಳ ಪುಣ್ಯಾಶ್ರಮದ ಅಶ್ವಮೇಧ ಯಾಗದ ಶ್ರೀರಾಮನ ಕುದುರೆಯು ಅಂತ ಇದೆ. ಪದಗಳು ನೋಡು ವಾಕ್ಯದಲ್ಲಿ ಅದಲು ಬದಲಾಗಿದ್ದಾವೆ, ಗಮನಿಸೋಣ. ಸೂಚನೆ ಕೊಟ್ಟಿದ್ದಾರೆ ನೋಡಿ. ಮುಂದೆ ನೀಡಿರುವ ಸಂಕೇತಗಳನ್ನು ಗಮನಿಸಿ ಸರಿಯಾದ ವಾಕ್ಯ ಸಂಯೋಜನೆ ಆಯ್ಕೆ ಮಾಡಿರಿ ಅಂತ ಇದೆ ನೋಡಿ ಡಿಯರ್ಸ್. ವಾಕ್ಯವನ್ನು ಅದಲು ಬದಲಾಗಿರೋದನ್ನು ಸರಿ ಮಾಡೋಣ. ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯು ವಾಲ್ಮೀಕಿಗಳ
ಪುಣ್ಯಾಶ್ರಮದ ಉಪವನವನ್ನು ಒಕ್ಕಿತು ಅಂತ ಆಗುತ್ತೆ. ಇದಕ್ಕೆ ಆಯ್ಕೆ 4 ಸರಿಯಾದ ಉತ್ತರ ಆಗಿದೆ. 35ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜಿಸಿ ಗುರುತಿಸಿ. 1ನೇದು, ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಒಂದು ದಿನ ಜಗತ್ತು. 2ನೇ ಆಯ್ಕೆ, ಒಂದು ದಿನ ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಜಗತ್ತು. 3ನೇ ಆಯ್ಕೆ, ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ. 4ನೇ ಆಯ್ಕೆ, ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಒಂದು ದಿನ ಹೀಗೆ ಯುದ್ಧ ಮುಂದುವರಿತಿದ್ದರೆ ಜಗತ್ತು. ನೋಡಿ, ಇಲ್ಲಿ ಎಷ್ಟು ಉಲ್ಟಾಪಲ್ಟವಾಗಿದೆ ಕ್ವಶನ್ಗಳಲ್ಲಿ, ಅದನ್ನು ನಾವು ಸರಿಪಡಿಸ್ಬೇಕಾಗುತ್ತೆ. ಹಾಗಾದ್ರೆ ಯಾವ್ದು ಉತ್ತರ ಆಗ್ಬೋದು ಅನ್ನೋದು ನಾವು ಯೋಚಿಸೋಣ. ಉತ್ತರ ಆಯ್ಕೆ 3. 36ನೇ ಪ್ರಶ್ನೆ, 6, 0, 3, 8, 5, 7 ಈ ಸಂಖ್ಯೆಯನ್ನು ಕನ್ನಡದ ಅಂಕಿಗಳಲ್ಲಿ ಗುರುತಿಸಿ. ಆಯ್ಕೆ 1, 6, 1, 3, 5, 8, 7. ಆಯ್ಕೆ 2, 6, 0, 7, 3, 5, 8. ಆಯ್ಕೆ 3, 6, 0, 3, 8, 5, 7. ಆಯ್ಕೆ 4, 6, 3, 0, 8, 7, 8. ಇದಕ್ಕೆ ಉತ್ತರ ಆಯ್ಕೆ 3, 6, 0, 3, 8, 5, 7 ಆಗ್ತದೆ. 37ನೇ ಪ್ರಶ್ನೆ, ಈ ಮುಂದಿನ ವಾಕ್ಯದಲ್ಲಿ ಸರಿಯಾಗಿ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನು ಗುರುತಿಸಿ. ಆಯ್ಕೆ 1 ನೋಡೋಣ, ಅಹಹ ಸೂರ್ಯನಿಗೂ ಗ್ರಹಣವೇ. ಆಯ್ಕೆ 2, ಅಹಹ ಸೂರ್ಯನಿಗೂ ಗ್ರಹಣವೇ. ಆಯ್ಕೆ 3, ಅಹಹ ಸೂರ್ಯನಿಗೂ ಗ್ರಹಣವೇ. ಆಯ್ಕೆ 4, ಅಹಹ ಸೂರ್ಯನಿಗೂ ಗ್ರಹಣವೇ. ಇದು ಯಾವುದು ಅನ್ನೋದನ್ನು ನಾವು ಕನ್ಫ್ಯೂಸ್ ಆಗುತ್ತೆ, ಗುರುತಿಸ್ಬೇಕಾಗ್ತದೆ. ಈ ಪ್ರಶ್ನೆ ಉತ್ತರ ಆಯ್ಕೆ 2, ಅಹಹ ಸೂರ್ಯನಿಗೂ ಗ್ರಹಣವೇ ಆಗ್ತದೆ. ಇಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ಬಳಸಿರೋದ ನಾವು ನೋಡ್ಬೋದಾಗಿದೆ ಡಿಯರ್ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ 38ನೇದು, ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿರಿ. ಸಂತೆಯ ಹೊತ್ತಿಗೆ ಡ್ಯಾಶ್. ಆಯ್ಕೆ 1, 3 ಮೈಲಿ ನಡೆದರಂತೆ. ಆಯ್ಕೆ 2, 3 ಮೊಳ ನೇಯ್ದರಂತೆ. ಆಯ್ಕೆ 3, ಬಂದು ನೆರೆದರಂತೆ. ಆಯ್ಕೆ 4, ದೂರದಿಂದ ಬಂದರಂತೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2, 3 ಮೊಳ ನೇಯ್ದರಂತೆ. 39ನೇದು, ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು. ಆಯ್ಕೆ 1 ಪೂರ್ಣ ವಿರಾಮ. ಆಯ್ಕೆ 2 ಅರ್ಧ ವಿರಾಮ. ಆಯ್ಕೆ 3 ಅಲ್ಪ ವಿರಾಮ. ಆಯ್ಕೆ 4 ವಿವರಣಾತ್ಮಕ ಚಿಹ್ನೆ. ಇದರಲ್ಲಿ ನಾವು ಉತ್ತರವನ್ನು ಗುರುತಿಸೋದಾದ್ರೆ ಆಯ್ಕೆ 2 ಅರ್ಧ ವಿರಾಮ. 40ನೇ ಪ್ರಶ್ನೆ, ಆ ಊರಿನಿಂದ ನಾನು ಹೊರಟಾಗ ಆಗಲೇ 4 ಗಂಟೆಯಾಗಿತ್ತು. ಗೆರೆ ಎಳೆದ ಪದ ಯಾವ ಸಂಧಿಗೆ ಸೇರುತ್ತದೆ. ಆಯ್ಕೆಗಳು 1 ವಕಾರಾಗಮ ಸಂಧಿ. ಆಯ್ಕೆ 2 ಯಕಾರಾಗಮ ಸಂಧಿ. ಆಯ್ಕೆ 3 ಲೋಪ ಸಂಧಿ. ಆಯ್ಕೆ 4 ಆದೇಶ ಸಂಧಿ. ಇದಕ್ಕೆ ಉತ್ತರ ಆಯ್ಕೆ 1 ವಕಾರಾಗಮ ಸಂಧಿ ಆಗ್ತದೆ ಡಿಯರ್ ಫ್ರೆಂಡ್ಸ್. KEVAO ಕಡ್ಡಾಯ ಕನ್ನಡ ಪರೀಕ್ಷೆ 40 ಪ್ರಶ್ನೆಗಳಿಗೆ ಉತ್ತರ ನಾನು ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲೋಕಾನಂ ಸರ್ವೇ ಜನ ಸುಖಿನೋ ಭವಂತು. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು.